ಸಾಲದ ಕಾಟದಿಂದ ನಿದ್ದೆ ಬರ್ತಾ ಇಲ್ವಾ? ರಾಯರು ಹೇಳಿದ ಈ ಒಂದು ಪರಿಹಾರ ಮಾಡಿದ್ರೆ 48 ದಿನಗಳಲ್ಲಿ ಫಲ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನಮಸ್ಕಾರ ಆತ್ಮೀಯ ಶ್ರೀ ರಾಘವೇಂದ್ರ ಭಕ್ತರೇ, ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನು ಇವತ್ತು ಹೇಳೋದು ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ. ಅದು ಬಹಳ ತುಂಬ ಮುಖ್ಯವಾದದ್ದು ಅಂದರೆ ಬ್ಯಾಂಕ್ EMI, ಸ್ನೇಹಿತರ ಸಾಲ, ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ? ಭಯ ಪಡಬೇಡಿ, ಮಂತ್ರಾಲಯದ ರಾಯರಲ್ಲಿ ಇದಕ್ಕೆ ಪರಿಹಾರ ಖಂಡಿತವಾಗ್ಲೂ ಇದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ದೇವರ ಮೇಲಿನ ವಿಶ್ವಾಸ ಹೆಚ್ಚುತ್ತದೆ. ಕೆಲವರು ಸಾಲದ ತೊಂದರೆಗೆ, ಆರ್ಥಿಕ ಸಂಕಷ್ಟ ಹಾಗೂ ಜೀವನದ ಕಷ್ಟಗಳಿಂದ ಹೊರಬರಲು ಈ ಸ್ತೋತ್ರವನ್ನು ನಿತ್ಯ ಪಠಿಸುತ್ತಾರೆ. ಆದರೆ ಒಂದು ವಿಷಯವನ್ನು ಗಮನಿಸಬೇಕು. ರಾಘವೇಂದ್ರ ಸ್ತೋತ್ರವನ್ನು ಪಠಿಸಿದರೆ ಸಾಲವು ಅದ್ಭುತ ರೀತಿಯಲ್ಲಿ ತಾನಾಗಿಯೇ ಮಾಯವಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಶ್ರೀ ರಾಘವೇಂದ್ರ ಅನುಗ್ರಹದಿಂದ ಉತ್ತಮ ಅವಕಾಶಗಳು ದೊರಕುತ್ತವೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಬುದ್ಧಿ, ಮನೋಬಲ ಹೆಚ್ಚಾಗುತ್ತದೆ ಮತ್ತು ಸಾಲ ತೀರಿಸುವ ದಾರಿಗಳು ತೆರೆದುಕೊಳ್ಳುತ್ತವೆ. ಹೀಗಾಗಿ ಸಾಲದಿಂದ ಬೇಗ ಮುಕ್ತಿ ಪಡೆಯಬಹುದು. ಭಕ್ತಿಯಿಂದ ರಾಘವೇಂದ್ರ ಸ್ತೋತ್ರವನ್ನು 11 ಬಾರಿ ಜಪಿಸುವುದರಿಂದ ನೀವು ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರುತ್ತೀರಿ. ಅದು ಯಾವ ಸ್ತೋತ್ರ ಎಂದು ಹೇಳ್ತೀನಿ ಕೇಳಿ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ರಾಯರ ಮುಂದೆ ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ದೀಪ ಹಚ್ಚಬೇಕು. ಅದಾದ ನಂತರ ಈ ಸ್ತೋತ್ರವನ್ನು ಪಠಿಸಬೇಕು. ಅಪಾದಮಪ ಹರ್ಥಾರಾಂ ದಥಾರಾಂ ಸರ್ವ ಸಂಪದಂ ಅಂತ 11 ಸಲ 21 ದಿನ ಮಾಡಿ ಸಾಲದ ಭಾರ ಕಡಿಮೆ ಆಗೋಕೆ ಶುರು ಆಗುತ್ತದೆ. ಇದನ್ನು ತುಂಬ ಜನ ಮಾಡಿ ಫಲ ಕಂಡಿದ್ದಾರೆ. ಈ ರಾಘವೇಂದ್ರ ಸ್ತೋತ್ರಕ್ಕೆ ತುಂಬ ಶಕ್ತಿ ಇದೆ. ಆದ್ದರಿಂದ ನಂಬಿಕೆ ಇಟ್ಟು 11 ಬಾರಿ ತಪ್ಪದೆ ಜಪಿಸಿ. ರಾಘವೇಂದ್ರ ಸ್ವಾಮಿಯ ಸ್ತೋತ್ರವನ್ನು ಬೆಳಿಗ್ಗೆ ಅಥವಾ ಸಂಜೆ ನೀವು ಯಾವಾಗಲಾದರೂ ಕೂಡ 11 ಬಾರಿ ದೇವರ ಮುಂದೆ ದೀಪವನ್ನು ಹಚ್ಚಿ ಜಪಿಸಬಹುದು. ನಂತರ ಮಂಗಳವಾರ ಉಪವಾಸವಿರಬೇಕು. ಮಂಗಳವಾರ ಉಪವಾಸ ಏಕೆ ಇರಬೇಕು ಅಂದರೆ, ನಾವು ಈ ಸಾಲ ಎಂಬ ಋಣದಿಂದ ಬೇಗನೆ ಮುಕ್ತಿ ಹೊಂದಲು 9 ಮಂಗಳವಾರ ರಾಯರ ಹೆಸರಿನಲ್ಲಿ ನಾವು ವ್ರತವನ್ನು ಮಾಡುವುದರಿಂದ ಬೇಗ ಸಾಲ ಎಂಬ ಋಣಗಳಿಂದ ಮುಕ್ತಿ ಹೊಂದ್ತೀವಿ. ಕೆಲವರು ಗುರುವಾರ ಮಾತ್ರ ವ್ರತ, ಪೂಜೆ, ಉಪವಾಸವನ್ನು ಆಚರಿಸ್ತಾರೆ. ಆದರೆ ಸಾಲ ಇರುವವರು ಮಂಗಳವಾರ ರಾಯರ ಹೆಸರಿನಲ್ಲಿ ನಾವು ವ್ರತ, ಪೂಜೆಯನ್ನು ಸಲ್ಲಿಸಿದರೆ ರಾಯರ ಕೃಪೆ ಬೇಗ ದೊರಕುತ್ತದೆ. ನಾವು ಬೇಗ ಸಾಲ ಎಂಬ ಋಣದಿಂದ ಸಂಪೂರ್ಣ ಮುಕ್ತಿಯನ್ನು ಹೊಂದಬಹುದು. 9 ಮಂಗಳವಾರ ರಾಯರ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಹಾಲು, ಹಣ್ಣು ನೈವೇದ್ಯವಾಗಿಡಬಹುದು. ಸಾಧ್ಯವಾದರೆ ಕಡಲೆ, ಬೆಲ್ಲವನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಫೋಟೋದ ಮುಂದೆ ಕುಳಿತು ಹಳದಿ ಪೇಪರ್ನಲ್ಲಿ ನೀಲಿ ಬಣ್ಣದ ಪೆನ್ನಿನಿಂದ ನಿಮಗಿರುವ ಸಾಲಗಳನ್ನು ಸಂಪೂರ್ಣವಾಗಿ ಬರೆದು ರಾಯರ ಮುಂದೆ ಅದನ್ನು ಇಟ್ಟು ಕಣ್ಮುಚ್ಚಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನೀವು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅಂದರೆ, ರಾಯರೇ, ಗುರು ರಾಘವೇಂದ್ರ ಸ್ವಾಮಿಗಳೇ, ನಾನು ಗೊತ್ತೋ ಗೊತ್ತಿಲ್ಲದೆಯೋ ಸಾಲ ಎಂಬ ಸುಳಿಯಲ್ಲಿ ಸಿಲುಕಿದ್ದೇನೆ. ನನ್ನನ್ನು ಈ ಸಾಲ ಎಂಬ ಋಣದಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದಿಸಿ ಎಂದು ಭಕ್ತಿಯಿಂದ ರಾಯರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ ನಂತರ ನೀವು 9 ಮಂಗಳವಾರ ಉಪವಾಸವಿರಲು ಸಾಧ್ಯವಾಗುವುದಿಲ್ಲ ಎಂದರೆ ನೀವು ಹಾಲು, ಹಣ್ಣನ್ನು ಸೇವಿಸಬಹುದು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ನೀವು ಸೇವಿಸುವ ಆಹಾರದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಬೇಡ. ಹೀಗೆ 9 ಮಂಗಳವಾರ ಸಂಪೂರ್ಣ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ನೀವು ಸಾಲ ಎಂಬ ಋಣದಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುತ್ತೀರಿ. ಹೀಗೆ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಅಸಾಧ್ಯವೆನಿಸಿದ ಸಾಲದ ಸಮಸ್ಯೆಯು ಪರಿಹಾರವಾದ ಅನೇಕ ಅನುಭವಗಳನ್ನು ಭಕ್ತರು ಹಂಚಿಕೊಂಡಿದ್ದಾರೆ.
ಆದರೆ ನೆನಪಿರಲಿ, ರಾಯರ ಅನುಗ್ರಹ ಎಂದರೆ ಕೇವಲ ಪವಾಡವನ್ನು ನಿರೀಕ್ಷಿಸುವುದಲ್ಲ. ಭಕ್ತಿ, ನಂಬಿಕೆ, ಪ್ರಾಮಾಣಿಕ ಪ್ರಯತ್ನ ಮತ್ತು ಸತ್ಕರ್ಮಗಳೊಂದಿಗೆ ಅವರ ಆಶೀರ್ವಾದವನ್ನು ಬೇಡುವುದೇ ನಿಜವಾದ ಮಾರ್ಗ. ನಾವು ಪ್ರತಿದಿನ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ರಾಯರ ಮೇಲೆ ಅಚಲ ವಿಶ್ವಾಸ ಇಟ್ಟರೆ ಜೀವನದಲ್ಲಿ ಧೈರ್ಯ, ನೆಮ್ಮದಿ ಮತ್ತು ಉತ್ತಮ ದಾರಿಯನ್ನು ಕಂಡುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಭಕ್ತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಧನ್ಯವಾದಗಳು.